ಕ್ರೇಜಿ ಸ್ಟಾರ್ ಅವರಿಗೆ ದೊಡ್ಡ ಜನಪ್ರಿಯತೆ ಮತ್ತು ದುಡ್ಡು ತಂದುಕೊಟ್ಟ ಚಿತ್ರವೆಂದರೆ ಅದು ಪ್ರೇಮಲೋಕ. 1987ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಚಿತ್ರಗಳಲ್ಲಿ ಒಂದಾಗಿದೆ. ಈ ಚಿತ್ರದ ಮೇಕಿಂಗ್, ಅದ್ಧೂರಿತನ, ಹಾಡುಗಳು ಸದಾ ಚರ್ಚೆಯಾಗ್ತಾ ಇರ್ತದೆ. ಪ್ರೇಮಲೋಕದ ನಂತರ ರವಿಚಂದ್ರನ್ ಹಲವು ಚಿತ್ರಗಳನ್ನ ಮಾಡಿದ್ರಾದ್ರೂ ಆ ತರಹದ ಯಶಸ್ಸನ್ನ ನೋಡೋಕೆ ಸಾಧ್ಯವಾಗಲೇ ಇಲ್ಲ. ಈಗ್ಯಾಕೆ ಮಾತು ಎಂದ್ರೆ, ಪ್ರೇಮಲೋಕ 2 ಮಾಡುವುದಾಗಿ ರವಿಚಂದ್ರನ್ ಕಳೆದ ಕೆಲವು ವರ್ಷಗಳಲ್ಲಿ ಹೇಳ್ತಲೇ ಇದ್ರು. ಅದರಲ್ಲೂ 2024ರಲ್ಲಿ ಪ್ರಾರಂಭಿಸುವುದಾಗಿ ಅವರು ಹಿಂಟ್ ಕೊಟ್ಟಿದ್ರು. ಆದ್ರೆ ಯಾವಾಗ, ಚಿತ್ರದಲ್ಲಿ ಯಾರೆಲ್ಲ ಇರ್ತಾರೆ ಮುಂತಾದ ಯಾವ ವಿಷಯವನ್ನು ಅವರು ಬಹಿರಂಗಗೊಳಿಸಿರಲಿಲ್ಲ. ಈಗ ಅವರು ಮೊದಲ ಬಾರಿಗೆ ಈ ಚಿತ್ರದ ಕುರಿತು ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ನಡೆದ ಕನಕಗಿರಿ ಉತ್ಸವದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ ರವಿಚಂದ್ರನ್ ಪ್ರೇಮಲೋಕ 2 ಚಿತ್ರದ ಕುರಿತು ಒಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೇ 30ರಂದು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಚಿತ್ರ ಪ್ರಾರಂಭಿಸುವುದಾಗಿ ಅವರು ಹೇಳಿದ್ದಾರೆ. ಈ ಚಿತ್ರದಲ್ಲಿ ಅವರ ದೊಡ್ಡ ಮಗ ಮನೋರಂಜನ್ ನಾಯಕನಾಗಿ ನಟಿಸಿದ್ರೆ, ಚಿಕ್ಕ ಮಗ ವಿಕ್ರಮ್ ಒಂದು ಚಿಕ್ಕ ಪಾತ್ರ ಮಾಡ್ತಾರಂತೆ. ಮಿಕ್ಕಂತೆ ರವಿಚಂದ್ರನ್ ಅವರು ತಂದೆಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪ್ರೇಮಲೋಕ ಚಿತ್ರದ ವಿಶೇಷವೆಂದರೆ, ಆ ಚಿತ್ರದಲ್ಲಿ 10ಕ್ಕೂ ಹೆಚ್ಚು ಹಾಡುಗಳಿವೆ. ಪ್ರೇಮಲೋಕ 2 ಚಿತ್ರದಲ್ಲಿ 20ರಿಂದ 25 ಹಾಡುಗಳು ಇರ್ತವಂತೆ. ಈ ಸಿನಿಮಾದಲ್ಲಿ ಪ್ರೀತಿ ಇರ್ತದಂತೆ. ನನಗೆ ಪ್ರೀತಿ ಬಿಟ್ರೆ ಬೇರೇನು ಗೊತ್ತಿಲ್ಲ, ಅದೊಂದೇ ಗೊತ್ತಿರುವುದು ನನಗೆ ಎಂದು ಹೇಳಿಕೊಂಡಿದ್ದಾರೆ. ಈ ಚಿತ್ರದ ಇನ್ನೊಂದು ಸ್ಪೆಷಾಲಿಟಿ ಎಂದ್ರೆ, ಕತೆ ನಡೆಯುವುದು ಜನರ ಮಧ್ಯೆಯಂತೆ. ಯಾರಿಗೆಲ್ಲ ಈ ಚಿತ್ರದಲ್ಲಿ ನಟಿಸುವ ಆಸೆ ಇದೆಯೋ ಅವರೆಲ್ಲರೂ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗೆ ಫ್ಯಾಮಿಲಿ ಫೋಟೋ ಹಾಕಿ ಎಂದು ರವಿಚಂದ್ರನ್ ಮನವಿ ಮಾಡಿದ್ರು. ಪ್ರೇಮಲೋಕ ರವಿಚಂದ್ರನ್ ಸಿನಿಮಾ ಅಲ್ಲ, ಅದು ಈಶ್ವರಿ ಸಂಸ್ಥೆಯದ್ದು, ಅದು ಜನರದ್ದು, ಆ ಗೆಲುವು ಜನರದ್ದು. ಮತ್ತೆ ಇನ್ನೊಂದು ಪ್ರೇಮಲೋಕವನ್ನ ಸೃಷ್ಟಿ ಮಾಡಬೇಕು ಎಂಬ ಆಸೆ ನನಗೆ. ಆ ಪ್ರೇಮಲೋಕದಲ್ಲಿ ನೀವೆಲ್ಲ ಇರಬೇಕು, ಅದು ನಿಮ್ಮದಾಗಬೇಕು ಎಂದು ರವಿಚಂದ್ರನ್ ತಮ್ಮ ಆಸೆ ಹೇಳಿಕೊಂಡಿದ್ದಾರೆ. ರವಿಚಂದ್ರನ್ ಅವರು ರವಿ ಬೋಪಣ್ಣ ಚಿತ್ರದ ನಂತರ ಯಾವೊಂದು ಚಿತ್ರವನ್ನ ನಿರ್ದೇಶಿಸಿಲ್ಲ. 2 ವರ್ಷಗಳ ಹಿಂದೆ ಬಿಡುಗಡೆಯಾದ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಸೋಲು ಕಂಡಿತ್ತು. ಈ ಬಗ್ಗೆ ರವಿಚಂದ್ರನ್ ಅವರಿಗೂ ಬೇಸರವಿದೆ. ಆ ಬೇಸರವನ್ನ ಮರೆಸುವಂತಹ ಒಂದು ಒಳ್ಳೆಯ ಚಿತ್ರ ಮಾಡುವುದಾಗಿ ಅವರು ಹೇಳ್ತಲೇ ಇದ್ದಾರೆ. ಹೀಗಿರುವಾಗಲೇ ಅವರು ಪ್ರೇಮಲೋಕ 2 ಬಗ್ಗೆ ಕನವರಿಸ್ತಾ ಇದ್ದಾರೆ. ಈ ಚಿತ್ರವು ತಮ್ಮ ಹಳೆಯ ಸೋಲುಗಳನ್ನೆಲ್ಲ ಮರೆಸಿ ಯಶಸ್ಸಿನಲ್ಲಿ ಪ್ರೇಮಲೋಕ ಚಿತ್ರವನ್ನ ಮೀರಿಸಲಿ ಎಂದು ಹಾರೈಸಿ.